ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತನು ನಮ್ಮ ಸಂಗಡಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಜೊತೆಗಾರನಾಗಿದ್ದಾನೆ. ಆತನು ಈ ಲೋಕಕ್ಕೆ ಬಂದು ಕೊಯ್ಯಲ್ಪಟ್ಟ ಕುರಿ ಹಾಗೆ ಮೌನವಾಗಿ ಕೂತಿದನೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರು ವಾಕ್ಯ ಹೇಳುತ್ತದೆ, ಯೆಶಾಯ 53ನೇ ಅಧ್ಯಾಯದಲ್ಲಿ 7ನೇ ವಚನ. ಹಲ್ಲೆಲೂಯಾ. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು. ಅವನನ್ನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೆಹೋವ ದೇವರು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟು ಆತನು ಬಲಿಯಾಗಿ ಕೊಟ್ಟನು. ಹಲ್ಲೆಲೂಯಾ. ನಮ್ಮನ್ನು ಯೇಸು ಕ್ರಿಸ್ತನು ಪ್ರೀತಿ ಮಾಡುತ್ತಾನೆ. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸುತ್ತಾನೆ. ಪರಲೋಕದಾಗಿರುವಂಥ ದೇವರು ನಮ್ಮೆಲ್ಲರ ಪಾಪವನ್ನು ಹೊತ್ತು ತೀರಿಸೋದಕ್ಕಾಗಿ ತನ್ನ ಒಬ್ಬ ಕುಮಾರನನ್ನು ನಮಗಾಗಿ ಕೊಟ್ಟಿದನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಆ ಕುಮಾರನು ಸಹ ಹೇಗಿದ್ದನು ಗೊತ್ತಾ? ತನ್ನ ತಂದೆಗೆ ವಿಧಿಯನಾಗಿದ್ದನು. ತನ್ನ ತಂದೆ ಹೇಳಿದನು ಕೇಳಿ ಮಾಡುತ್ತೀನೋ. ಹಲ್ಲೆಲೂಯಾ. ಅದು ಯಾವುದೇ ಬಂದರೂ, ಸಂತೋಷಕರವಾದ ಕೆಲಸವಿದ್ದರೂ ಸಹ ಅಥವಾ ಕಷ್ಟಕರವಾದ ಕೆಲಸವಾಗಿದ್ದರೂ ಸಹ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ಹೇಗೆ ನಮಗೆ ತಂದೆ ಪ್ರೀತಿ ಮಾಡುತ್ತಾನೋ ತನ್ನ ಮಗನು ಸಹ ಹಾಗೆ ನಮ್ಮನ್ನು ಪ್ರೀತಿ ಮಾಡುತ್ತಿದ್ದನು. ಹಲ್ಲೆಲೂಯಾ. ಆತನ ಪ್ರೀತಿಗಾಗಿ ಆತನಿಗೆ ವಾಕ್ಯ ಏನು ಹೇಳ್ತದೆ ಗೊತ್ತಾ? ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನೇನು ಬಾಧೆಗೆ ಒಳಗಾಗಿ ತಗ್ಗಿಸಿಕೊಂಡನೆಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಬಾಧೆಗೆ ಒಳಗಾಗಿ ತಗ್ಗಿಸಿಕೊಂಡನು. ನಾನು ನೀನು ಮಾಡಿರುವ ಪಾಪವನ್ನೆಲ್ಲ ಯೇಸು ಕ್ರಿಸ್ತನು ಹೊತ್ತು ತೀರಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗೂ ಸಹ ಪಾಪಗಳನ್ನು ಕ್ಷಮಾಪಣೆವಾಗಬೇಕಾದರೆ, ರೋಗಗಳನ್ನು ವಾಸಿ ಮಾಡಬೇಕಾದರೆ ಆ ಯೇಸುವಿನ ನಾಮಕ್ಕೆ ಅಧಿಕಾರವಿದೆ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಅಧಿಕಾರವಿದೆ. ಆ ನಾಮದಲ್ಲೇ ನಮಗೆ ಸೌಖ್ಯ ಸಿಗುತ್ತದೆ. ಆ ನಾಮದಲ್ಲೇ ನಮಗೆ ಬಿಡುಗಡೆ ಸಿಗುತ್ತದೆ. ಆ ನಾಮದಲ್ಲೇ, ಯೇಸು ಎಂಬ ನಾಮದಲ್ಲಿ ನಮಗೆ ಆರೋಗ್ಯ ಉಂಟಾಗುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಾಪಗಳನ್ನು ಕ್ಷಮಾಪಣೆವಾಗುತ್ತದೆ. ಹಲ್ಲೆಲೂಯಾ. ಕೆಲವೊಂದು ಸಾರಿ ರೋಗಿಗಳನ್ನು ನೋಡಿ ದೇವರು ಹೇಳುತ್ತಾನೆ, ಹೋಗು, ನಿನ್ನ ಪಾಪಗಳನ್ನು ಕ್ಷಮಿಸಲಿಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹೋಗು, ನಿನ್ನ ಪಾಪಗಳನ್ನು ಕ್ಷಮಿಸಲಿಟ್ಟಿದೆ ಎಂಬುದಾಗಿ ಹೇಳುವಾಗ ತಕ್ಷಣವೇ ಅವರಿಗೆ ರೋಗ ವಾಸಿ ಆಗುತ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ರೋಗ ಬಂದಿರೋದು ನಮ್ಮ ಪಾಪಕ್ಕಾಗಿ, ನಾವು ಮಾಡಿರುವ ಪಾಪಕ್ಕಾಗಿಯೇ ರೋಗ ಬಂದಿರೋದು. ಹಲ್ಲೆಲೂಯಾ. ಈ ರೋಗ ಬಿಟ್ಟು ಹೋಗಬೇಕಾದ್ರೆ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಆ ಯೇಸುವಿನ ನಾಮ ನಮಗೆ ಬಿಡುಗಡೆ ಕೊಡುತ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ನಮಗೆ ಬಿಡುಗಡೆ ಉಂಟು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗಾಗಿ ಕೊಯ್ಯಲ್ಪಟ್ಟ ಆ ಕುರಿಯ ರಕ್ತದಿಂದ, ಆ ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಬಿಡುಗಡೆವಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹೋಲಿ ಗೋಸ್ಟ್, ಪರಿಶುದ್ಧ ಆತ್ಮನೇ ನಮ್ಮನ್ನು ಸಹಾಯ ಮಾಡಿ ಎಂದು ಕೇಳಬೇಕು. ಪರಿಶುದ್ಧ ಆತ್ಮನೇ ನಮ್ಮನ್ನು ಬಲಪಡಿಸು. ಈ ರೋಗದಿಂದ ನನಗೆ ಬಿಡುಗಡೆ ಕೊಡು. ನನ್ನ ಪಾಪಗಳನ್ನು ಕ್ಷಮಿಸಲ್ಪಡಲಿ ದೇವರೇ. ಯೇಸುವಿನ ರಕ್ತ ಅಂದರೆ ಅದು ಪರಿಶುದ್ಧವಾದ ರಕ್ತ. ಆ ರಕ್ತ ಕಲ್ವೇರಿ ಗುಡ್ಡದ ಮೇಲೆ ಸುರಿದಿತ್ತು. ಹಲ್ಲೆಲೂಯಾ.
ಹಲ್ಲೆಲೂಯಾ. ಯೇಸುವಿನ ರಕ್ತ ಕಲ್ವೇರಿ ಗುಡ್ಡದ ಮೇಲೆ ಸುರಿದಿತ್ತು. ಆ ರಕ್ತದಿಂದ ನಮಗೆ ಗುಣವಾಗುತ್ತದೆ. ಆತನ ಬಾಸುಂಡಗಳಿಂದ ನಮಗೆ ಗುಣವಾಗುತ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಪರಿಶುದ್ಧನು, ಯೇಸು ಪರಿಶುದ್ಧನು, ಯೇಸು ಪರಿಶುದ್ಧನು. ಆತನ ಹಾಗೆ ಈ ಲೋಕದಲ್ಲಿ ದೇವರಿಲ್ಲ. ಹಲ್ಲೆಲೂಯಾ. ಆತನ ಹಾಗೆ ಈ ಲೋಕದಲ್ಲಿ ದೇವರಿಲ್ಲ. ಆತನು ಪ್ರಾಣ ಕೊಟ್ಟಿರೋದು ಬರೀ ಕ್ರಿಸ್ತನಿಗರಿಗೆ ಮಾತ್ರವಲ್ಲ. ಆತನು ಪ್ರಾಣ ಕೊಟ್ಟಿರೋದು ಜಗತ್ತದಲ್ಲಿರುವಂಥ ಪ್ರತಿಯೊಂದು ಮನುಷ್ಯನಿಗಾಗಿ ದೇವರು ಪ್ರಾಣ ಕೊಟ್ಟಿರೋದು. ಆತನು ಪ್ರಾಣ ಕೊಟ್ಟಿರೋದು ಪ್ರತಿಯೊಂದು ಮನುಷ್ಯನಿಗಾಗಿ ಪ್ರಾಣ ಕೊಟ್ಟಿರೋದು. ಹಲ್ಲೆಲೂಯಾ. ಆತನ ರಕ್ತ ಸುರಿದಿರುವುದು ಎಲ್ಲ ಮನುಷ್ಯರಿಗಾಗಿ, ಎಲ್ಲ ಕುಲದವರಿಗಾಗಿ. ಆ ರಕ್ತದಲ್ಲಿ ಯೇಸುವಿನ ನಾಮದಲ್ಲಿ ಬಿಡುಗಡೆವಿದೆ. ಆ ರಕ್ತದಲ್ಲಿ ಜಯವಿದೆ. ಹಲ್ಲೆಲೂಯಾ. ಆ ರಕ್ತ ಸಾಧಾರಣವಾದ ರಕ್ತ ಅಲ್ಲ, ಅದು ಪರಿಶುದ್ಧವಾದ ರಕ್ತ. ಹಲ್ಲೆಲೂಯಾ. ಅದು ಪರಿಶುದ್ಧವಾದ ರಕ್ತ. ಯಾರು ಆ ರಕ್ತವನ್ನು, ಆ ಮಾಂಸವನ್ನು ತಿಂದು ಕುಡಿತಾರೋ ಅವರಿಗೆ ಬಿಡುಗಡೆವಿದೆ, ಅವರಿಗೆ ರಕ್ಷಣೆವಿದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಉಂಟು. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಉಂಟು. ಯೇಸು ಕ್ರಿಸ್ತನ ನಾಮದಲ್ಲಿ ಜಯ ಉಂಟು. ಯೇಸುವಿಗೆ ಸ್ತೋತ್ರವಾಗಲಿ. ಆ ಕಲ್ವೇರಿ ಶಿಲುಬೆಯ ಮೇಲೆ ಸುರಿಯುವ ರಕ್ತ, ಆತನ ದೇಹದಲ್ಲಿ ಒಂದು ಹನಿ ರಕ್ತ ಇಲ್ಲದೆ ಆತನು ಸುರಿಸಿರುವುದು ಎಲ್ಲ ಮಾನವ ಕುಲಕ್ಕಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲ ಕುಲದವರಿಗೆ ನಿನ್ನಿಂದ ಆಶೀರ್ವಾದ ಉಂಟಾಗುವುದು, ನಿನ್ನ ಸಂತತಿ ಮೂಲಕ ಆಶೀರ್ವಾದ ಉಂಟಾಗುವುದು. ಪ್ರೈಸ್ ದ ಲಾರ್ಡ್. ದೇವರು ನಿನ್ನ ಸಂಗಡ ಇದ್ದಾನೆ. ನೀನು ಭಯಪಡಬೇಡ. ಯೇಸು ನಿನ್ನ ಪಕ್ಷದಲ್ಲಿದ್ದಾನೆ. ನಿನ್ನನ್ನು ಎದುರಿಸೋರು ಯಾರು ಇಲ್ಲ, ನಿನ್ನನ್ನು ಕೆಡೋರು ಯಾರಿಲ್ಲ. ಯೇಸು ನಿನಗಾಗಿ ಯುದ್ಧ ಮಾಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ನಿನಗಾಗಿ ಯುದ್ಧ ಮಾಡುತ್ತಾನೆ. ಯೇಸು ನಿನ್ನ ರೋಗ ವಾಸಿ ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಯೇಸು ನಿನಗೆ ಸಮಸ್ಯೆಯಿಂದ ಬಿಡುಗಡೆ ಕೊಡುತ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ನಿನಗಾಗಿ ಬಿಡುಗಡೆ ತಂದಿದ್ದಾನೆ. ಹಲ್ಲೆಲೂಯಾ. ಆ ಶಿಲುಬೆಯ ಮೇಲೆ ತಾನನ್ನು ತಾನು ತಗ್ಗಿಸಿಕೊಂಡು ಮರಣವನ್ನು ಜಯಿಸಿ ದೇವರು ನಿನಗಾಗಿ ಜಯ ತಂದಿದ್ದಾರೆ. ಹಲ್ಲೆಲೂಯಾ. ಆ ಯೇಸುವಿನ ರಕ್ತದಲ್ಲಿ ಜಯವಿದೆ. ಆ ಯೇಸುವಿನ ರಕ್ತದಲ್ಲಿ ಬಿಡುಗಡೆವಿದೆ. ಯೇಸುವಿನ ರಕ್ತದಲ್ಲಿ ಬಿಡುಗಡೆವಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಮೇಲೆ ಚಾಟಿ ಏಟುಗಳನ್ನು ಬೀಳುವಾಗ ನಿನ್ನನ್ನು ನನ್ನನ್ನು ದೇವರು ನೆನಪು ಮಾಡಿಕೊಂಡಿದನು. ಹಲ್ಲೆಲೂಯಾ. ಆತನ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸುವಾಗ ಯೇಸು ನಿನ್ನನ್ನು ನನ್ನನ್ನು ನೆನಪು ಮಾಡಿಕೊಂಡಿದನು. ನಾನು ನೀನು ಮಾಡಿರುವ ಪಾಪಗಳನ್ನೇ ಯೇಸು ಕ್ರಿಸ್ತನ ತಲೆಯ ಮೇಲೆ ಮುಳ್ಳಿನ ಕಿರೀಟವಾಗಿ ಬಂದಿತ್ತು. ಹಲ್ಲೆಲೂಯಾ. ಮುಳ್ಳಿನ ಕಿರೀಟ ಯಾಕೆ ಬಂತು ಗೊತ್ತಾ? ಯೇಸು ಕ್ರಿಸ್ತನು ಪಾಪ ಮಾಡಲಿಲ್ಲ. ಯೇಸು ಕ್ರಿಸ್ತನು ಪರಿಶುದ್ಧನು. ಆ ಪಾಪ, ನಮ್ಮ ಪಾಪಗಳನ್ನು ಹೊತ್ತಿ ತೀರಿಸುವುದಕ್ಕಾಗಿ ಯೇಸು ಮುಳ್ಳಿನ ಕಿರೀಟವನ್ನು ಧರಿಸಬೇಕಾಗಿತ್ತು. ಈ ಲೋಕದಾಗಿರುವಂಥ ದೇವತೆಗಳಾದರೂ ಬಂಗಾರದ ಕಿರೀಟಗಳನ್ನು ಧರಿಸುತ್ತಾರೆ. ಆದರೆ ನನ್ನೇಸು ಮುಳ್ಳಿನ ಕಿರೀಟ ಧರಿಸಿದನು. ನನ್ನೇಸು ಮುಳ್ಳಿನ ಕಿರೀಟ ಯಾಕೆ ಧರಿಸಿದನು ಗೊತ್ತಾ? ನೀನು ನಾನು ಬಂಗಾರ ಕಿರೀಟಗಳನ್ನು ಹೊತ್ತುಕೊಳ್ಳಬೇಕೆಂದು ಆತನು ಮುಳ್ಳಿನ ಕಿರೀಟವನ್ನು ಧರಿಸಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಲೋಕದಾಗಿರುವಂಥ ತಂದೆ ತಾಯಿ ಅಷ್ಟು ನಮ್ಮನ್ನು ಪ್ರೀತಿ ಮಾಡೋದಿಲ್ಲ. ಯೇಸು ನಮ್ಮನ್ನು ಪ್ರೀತಿ ಮಾಡುತ್ತಾನೆ. ನನಗಾಗಿ ನಿನಗಾಗಿ ನಾನು ನೀನು ಪಾಪಿಯಾಗಿರುವಾಗಲೇ ನನ್ನ ಪಾಪ ಹೊತ್ತಿ ತೀರಿಸಿದನು. ಹಲ್ಲೆಲೂಯಾ. ಈ ಲೋಕದಲ್ಲಾದರೂ ಒಳ್ಳೆಯವರಿಗೆ ಪ್ರಾಣ ಕೊಡೋರು ಉಂಟು, ಆದರೆ ಕೆಟ್ಟವರಿಗಾಗಿ ಒಂದು ತಮ್ಗೆ ನೀರು ಕೊಡೋದಕ್ಕೂ ಯಾರು ಮುಂದೆ ಬರುವುದಿಲ್ಲ. ಆದರೆ ಯೇಸು ಕ್ರಿಸ್ತನು ಪಾಪಿಯಾದ ನಮಗಾಗಿ ಪ್ರಾಣ ಕೊಡುವುದಕ್ಕೆ ಸಿದ್ಧನಾದನು. ಹಲ್ಲೆಲೂಯಾ.
ಪಾಪಿಯಾದ ನನ್ನನ್ನು ಕುರಿತಾಗಿ ಪ್ರಾಣ ಕೊಡುವುದಕ್ಕಾಗಿ ಸಿದ್ಧನಾದನು. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಆ ಜನರ ಕೈಗೆ ಒಪ್ಪಿಸೋದಕ್ಕಿಂತ ಮುಂಚಿತವಾಗಿ ದೇವರಿಗೆ ಗೊತ್ತಾಗಿತ್ತು, ನೀನು ಯೆರೂಸಲೇಮಿನಲ್ಲಿ ಸಾಯುವಿ ಎಂಬುದಾಗಿ. ದೇವದೂತರು ಬಂದು ಹೇಳಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನನಗೂ ನಿನಗೂ ಏನಾದರೂ ಸಾಯ್ತೆ ಎಂದು ಗೊತ್ತಾಗಿದರೆ, ಯಾರಾದರೂ ಒಂದು ಹೊಡೆದಾಕ್ತಾರೆ ಎಂದು ಗೊತ್ತಾದರೆ ನಾವು ತಪ್ಪಿಸಿಕೊಂಡು ಓಡೋಗುತ್ತೇವೆ. ಆದರೆ ಯೇಸು ಕ್ರಿಸ್ತನು ನಿಂತುಕೊಂಡು ಕಳ್ಳನನ್ನು ಹಿಡಿಯುವ ಹಾಗೆ ನನ್ನನ್ನು ಹಿಡಿಯುವುದಕ್ಕೆ ಬಂದಿರಲ್ಲ ಎಂದು ಕೇಳುತ್ತಾನೆ. ಯೇಸು ಕ್ರಿಸ್ತನು ಅವ್ರು ಹಿಡಿಯೋದಕ್ಕೆ ಬರೋದಕ್ಕಿಂತ ಮುಂಚೆ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದನು. ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡುವಾಗ ಆತನ ಶಿಷ್ಯರು ಸಹ ಆ ಎಣ್ಣೆ ಮರದ ಗುಡದಲ್ಲೇ ಇದ್ದಿದ್ರು. ಅವರನ್ನು ನೋಡಿ ಕೇಳುತ್ತಾನೆ, ಒಂದು ಸೆಕೆಂಡ್ ಆದರೂ, ಒಂದು ಗಳಿಗೆ ಆದರೂ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಲಾರರೇ ಎಂಬುದಾಗಿ ಕೇಳುತ್ತಾನೆ. ಪ್ರೈಸ್ ದಿ ಲಾರ್ಡ್. ಒಂದು ಗಳಿಗೆ ಆದರೂ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡುವುದಿಲ್ಲವೋ ಎಂದು ಕೇಳುತ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದರೂ 3 ಸಾರಿ ಹೋಗಿ ಪ್ರಾರ್ಥನೆ ಮಾಡಿ ಹಿಂತಿರುಗಿ ಬರುವಾಗ 3 ಸಾರಿ ಸಹ ಶಿಷ್ಯರು ಮಲಗುತ್ತಾರೆ. ರಾತ್ರಿ ಪ್ರಾರ್ಥನೆ ಮಾಡುವುದು ಒಳ್ಳೆಯದು. ಹಲ್ಲೆಲೂಯಾ. ರಾತ್ರಿ ಪ್ರಾರ್ಥಿಸುವುದು ಒಳ್ಳೆಯದು. ಅದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ರಾತ್ರಿ ದೇವರು ಪ್ರಾರ್ಥನೆ ಮಾಡುವುದಕ್ಕಾಗಿ 2:30ಗೆ ಎಬ್ಬಿಸಿಬಿಟ್ಟಿದನು. ಹಲ್ಲೆಲೂಯಾ. 2:40ಕ್ಕೆಲ್ಲ ಪ್ರಾರ್ಥನೆಯಲ್ಲಿ ಕೂತುಕೊಳ್ಳುವಂತೆ ದೇವರು ಕೃಪೆ ತೋರಿಸಿದನು. ಈ ಪ್ರಾರ್ಥನೆ ಮಾಡುವುದಕ್ಕಾಗಿ ಬಲ ಎಲ್ಲಿಂದ ಬರುತ್ತದೆ ಗೊತ್ತಾ? ಯೇಸುವಿನ ನಾಮದಲ್ಲಿ ಬರುತ್ತದೆ. ನಮ್ಮಷ್ಟಿಗೆ ನಾವು ಪ್ರಾರ್ಥನೆ ಮಾಡೋದಕ್ಕಾಗಿ ಆಗೋದಿಲ್ಲ. ನಮ್ಮಷ್ಟಿಗೆ ನಾವು ವಾಕ್ಯ ಓದೋದಕ್ಕೆ ಆಗೋದಿಲ್ಲ. ಪವಿತ್ರಾತ್ಮನ ಸಹಾಯವಿಲ್ಲದೆ ನಾವು ಪ್ರಾರ್ಥನೆ ಮಾಡೋದಕ್ಕಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡೋದಕ್ಕೆ